ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆ ಅಂಜನ ಶಾಸ್ತ್ರದ ಬಗ್ಗೆ ತಿಳಿಸ್ಕೊಡ್ತಾ ಅಂಜನವನ್ನ ಯಾವ ತರ ಕಲ್ತ್ಕೋಬೇಕು, ಯಾವ ತರ ಸಿದ್ಧಿಯನ್ನ ಮಾಡ್ಕೋಬೇಕು ಮತ್ತು ಈ ಅಂಜನವನ್ನ ಯಾವ ತರ ತಯಾರಿಸಬೇಕು ಅನ್ನೋದು ತುಂಬಾ ಜನರಲ್ಲಿ ಕಾಡ್ತಾ ಇರ್ಬೋದು. ಏನಪ್ಪಾ ಇದು ಅಂಜನ ಶಾಸ್ತ್ರ, ಇದರಲ್ಲಿ ಹೇಗೆ ಕಾಣಿಸುತ್ತೆ, ಈ ಅಂಜನದಲ್ಲಿ ಕಳೆದೋಗಿರುವಂತ ವಸ್ತು ಆಗಲಿ ಅಥವಾ ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ಯಾವ ತರ ಕಾಣಿಸುತ್ತೆ, ಹೇಗೆ ಹೇಳ್ತಾರೆ ಈ ಅಂಜನವನ್ನ ಅನ್ನೋದು ತುಂಬಾ ಜನರಲ್ಲಿ ಕಾಡ್ತಾ ಇರ್ಬೋದು. ಇವತ್ತಿನ ಒಂದು ಸಂಚಿಕೆ ಎಲ್ಲರಿಗೂ ಉಪಯೋಗ ಆಗ್ತಾ ಇರುತ್ತೆ ಇದು. ಅದಕ್ಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂಜನದ ಬಗ್ಗೆ ತುಂಬಾ ಜನ ಕರೆ ಮಾಡ್ತಾ ಇದ್ರಿ, ನಾವು ಗುರುಗಳ ಅಂಜನವನ್ನ ಕಲಿಬೇಕು, ನಮಗೂ ಅಂಜನ ಬೇಕಾಗಿದೆ, ನಮ್ಮ ಕೆಲವೊಂದು ವಸ್ತುಗಳು ಕಾಣೆಯಾಗಿದ್ದಾವೆ, ಅದನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು, ಯಾವ ತರ ಕಳೆದೋಗಿರೋ ವಸ್ತುವನ್ನ ಹುಡುಕ್ಬೇಕು, ಈ ಅಂಜನ ಯಾವ ತರ ಕೆಲಸ ಮಾಡುತ್ತೆ ಅಂತ ತುಂಬಾನೇ ಕೇಳ್ತಾ ಇದ್ದೀರಿ. ನಿಮಗೋಸ್ಕರನೇ ವಿಡಿಯೋ ಮಾಡಿದ್ದೀನಿ. ಮೊದಲಿಗೆ ಅಂಜನವನ್ನ ಗ್ರಹಣ ಕಾಲದಲ್ಲಿ ತಯಾರು ಮಾಡಬೇಕು ವೀಕ್ಷಕರೇ. ಸುಮ್ಮನೆ ಯಾವಾಗ ಬೇಕಂದ್ರೆ ಅವಾಗ ಸಿಕ್ಕಂಥ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಬಂದು ಅಂಜನವನ್ನ ತಯಾರಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಕ್ರಾಂತಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕೆಲವೊಂದು ಐಟಮ್ಗಳು, ಅದನ್ನ ಇಟ್ಕೊಂಡು ನೀವು ಅಂಜನ ತಯಾರು ಮಾಡ್ತೀನಿ ಅಂದ್ರೆ ಅದು ಶಕ್ತಿಯುತವಾದ ಅಂಜನ ತಯಾರಾಗಲ್ಲ ವೀಕ್ಷಕರೇ. ಯಾಕಂದ್ರೆ ಅದಕ್ಕೆ ಸಿದ್ಧಿ ದಿನಗಳಿರುತ್ತೆ, ಅದರದೇ ಆದಂತ ಒಂದು ರೀತಿ ನಿಯಮಗಳು ಇರುತ್ತೆ. ಅದೇ ರೀತಿ ಅದೇ ಪ್ರಕಾರನ ಮಾಡಿದ್ರೆ ಮಾತ್ರ ಒಂದು ಅಂಜನ ತಯಾರಾಗುತ್ತೆ ವೀಕ್ಷಕರೇ. ಅದರಲ್ಲೂ ಸರ್ವಾಂಜನ, ಭೂತಾಂಜನ, ಬಾಲಾಂಜನ, ಸಿದ್ಧಾಂಜನ, ಹೀಗೆ ಹಲವಾರು ಅಂಜನಗಳು ಬರ್ತವೆ ವೀಕ್ಷಕರೇ. ಎಲ್ಲ ಅಂಜನಗಳು ತಯಾರು ಮಾಡೋಕ್ಕಾಗಲ್ಲ. ಈಗ ನಾವನ್ನು ತೋರಿಸ್ತಾ ಇದೀನಿ ನೋಡಿ, ಈ ಒಂದು ಅಂಜನ ಸಿದ್ಧಾಂಜನ, ಪ್ರತಿಯೊಂದು ಕೆಲಸಕ್ಕೂ ಉಪಯೋಗ ಆಗುವಂತ ಇದು ಒಂದು ಅಂಜನ. ಯಾವ ಬೇಕಾದಂತ ವಿಚಾರಗಳನ್ನ ಕೂಡ ನೀವು ಇದರಲ್ಲಿ ಕಾಣುತ್ತಾ ಬರ್ಬೋದು ವೀಕ್ಷಕರೇ. ಬೆಕ್ಕಾಗಿರುವಂತ ವಿಚಾರವನ್ನ ನೀವು ಕಾಣಬಹುದು ಇದರಲ್ಲಿ. ಯಾವ ತರ ನೋಡ್ಬೇಕು ಈ ಅಂಜನವನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ಅಂಜನಕ್ಕೆ ಹಲವಾರು ವಸ್ತುಗಳು ಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಹುತ್ತದ ಮೇಲೆ ಬೆಳೆದಿರುವಂತ ಅಂಕೋಲ ಕಟ್ಟಿಗೆ ಬೇಕು. ಅದು ಯಾವ ತರ, ಗ್ರಹಣ ಕಾಲದಲ್ಲಿ ಸಿದ್ಧಿ ಮಾಡಿ ಆ ಒಂದು ಗಿಡದ ಬೇರನ್ನ ಕಿತ್ತು ತರಬೇಕು ವೀಕ್ಷಕರೇ. ಅದು ಎಲ್ಲಂದ್ರೆ ಅಲ್ಲಿ ಬೆಳೆದಿರಬಾರ್ದು. ಅಂಕೋಲ ಗಿಡ ಹುತ್ತದ ಮೇಲೇನೆ ಬೆಳೆದಿರಬೇಕು. ಕಂಪಲ್ಸರಿ ಆ ಒಂದು ಬೇರು ಸಿಕ್ಕರೆ ಮಾತ್ರ ಈ ಒಂದು ಅಂಜನವನ್ನು ನೀವು ತಯಾರಿಸಕ್ ಸಾಧ್ಯ ಆಗೋದು ವೀಕ್ಷಕರೇ. ಅದಿಲ್ಲ ಅಂದ್ರೆ ಶಕ್ತಿಯುತವಾದ ಅಂಜನ ಸಿಗೋದಿಲ್ಲ, ತಯಾರು ಆಗೋದಿಲ್ಲ. ಎಷ್ಟೇ ಒಂದು ಮಂತ್ರವನ್ನ ಜಪ ಮಾಡಿ ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ಈ ಅಂಜನ ಸಿದ್ಧಿ ಆಗಲ್ಲ ವೀಕ್ಷಕರೇ. ಹುತ್ತದ ಮೇಲೆ ಬೆಳೆದಿರುವಂತ ಅಂಕೋಲೆ ಗಿಡದ ಬೇರೆ ಬೇಕು. ಈ ಅಂಜನದಿಂದ ನೀವು ಎಷ್ಟೇ ದೂರವಿರುವ ವ್ಯಕ್ತಿ ಇದೇ ಸ್ಥಳದಲ್ಲಿ ನಿಂತಿದ್ದಾನೆ ಅಥವಾ ಇದೇ ಬಟ್ಟೆಯನ್ನು ಧರಿಸಿದ್ದಾನೆ ಅಥವಾ ನಾವು ಕಳ್ಕೊಂಡಿರುವಂತ ವಸ್ತು ಇದೇ ವ್ಯಕ್ತಿಯ ಕೈಯಲ್ಲಿದೆ, ಇದೇ ಜಾಗದಲ್ಲಿದೆ ಅನ್ನೋದು ಸಂಪೂರ್ಣವಾಗಿ ತಿಳಿಸುತ್ತೆ ವೀಕ್ಷಕರೇ. ಒಂದು ಮೊಬೈಲ್ ಕಳ್ಕೊಂಡಿರ್ತೀರಿ, ಪೊಲೀಸ್ ಹತ್ರ ಹೋದ್ರೆ ಮೊಬೈಲ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಿ EMI ಮೇಲೆ ಅದೇ ನಂಬರ್ ಮೇಲೆ ಟ್ರ್ಯಾಕ್ ಮಾಡಿ ಹೇಗೆ ಹೇಳ್ತಾರಲ್ವಾ ಇದೇ ಜಾಗದಲ್ಲಿದೆ ಅಂತ, ಹಾಗೆ ಇದು ಸುಲಭವಾಗಿ ತೋರಿಸ್ಕೊಡುತ್ತೆ ವೀಕ್ಷಕರೇ. ಇದೇ ಸ್ಥಳದಲ್ಲಿದೆ, ಇದೇ ಜಾಗದಲ್ಲಿ ಇಂಥ ಒಬ್ಬ ವ್ಯಕ್ತಿ ಹತ್ರನೇ ಇದೆ ಇದು ಅನ್ನೋದನ್ನ ತೋರಿಸಿಕೊಳ್ಳುವುದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಉಪಯೋಗವಾಗಿದೆ ವೀಕ್ಷಕರೇ. ಇದಷ್ಟೇ ಅಲ್ಲ, ಇದಕ್ಕೆ ಮಂತ್ರ ಪಠನ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಅಂಜನ ತಯಾರು ಮಾಡೋದು ಸುಲಭ, ಆದ್ರೆ ಅದನ್ನ ಸಿದ್ಧಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದು ಕೂಡ ಎಲ್ಲರ ಕಣ್ಣಲ್ಲೂ ಕಾಣಿಸೋದಿಲ್ಲ. ಎಲ್ಲರಿಗೂ ನಾನು ನೋಡ್ತೇನೆ ಅಂಜನ ಅಥವಾ ಇದು ನಾನು ಕಾಣಿಸುತ್ತೆ ನೋಡಿದ್ರೆ ಅನ್ನೋ ವಿಚಾರ ಎಲ್ಲರಿಗೂ ಸಾಧ್ಯವಿಲ್ಲ. ಕಣ್ಣಲ್ಲಿ ಮತಿ ಇರಬೇಕು. ಇದಷ್ಟೇ ಅಲ್ಲ, ಮುಂದೆ ಕಾಲು ಮಾಡಿ ಹುಟ್ಟಿರ್ಬೇಕು ಅಥವಾ ಅಮಾವಾಸ್ಯೆ ದಿವಸ ಹುಟ್ಟಿರ್ಬೇಕು ಅಥವಾ ದೇವಗಣದಲ್ಲಿ ಹುಟ್ಟಿರಬೇಕು ಅಥವಾ ನಿಮ್ಮ ಮೇಲೆ ಯಾವುದೇ ರೀತಿಯಾದ ಮಾಟ ಮಂತ್ರ ಬಾಣಮತಿ ಪ್ರಯೋಗ ಆಗಿದ್ದೇ ಇದ್ರೆ, ಯಾವುದೇ ರೀತಿಯಾದ ಪ್ರಯೋಗ ನಿಮ್ಮ ಮೇಲೆ ಆಗಿರಬಾರ್ದು ಅಂಥವ್ರು ಮಾತ್ರ ಈ ಒಂದು ಅಂಜನವನ್ನ ನೀವು ನೋಡಕ್ ಸಾಧ್ಯ. ಇಲ್ಲ ಅಂದ್ರೆ ಅಂಜನ ನೋಡಕ್ ಸಾಧ್ಯ ಇಲ್ಲ. ನಿಮ್ಮ ಮೇಲೆ ಏನಾದ್ರೂ ಪ್ರಯೋಗ ಆಗಿದ್ರೆ ಈ ಅಂಜನವನ್ನ ಯಾವ ತರ ಸಿದ್ಧಿ ಮಾಡ್ಕೋಬೇಕು. ಗುರುಗಳೇ, ನಮ್ಮ ಮೇಲೆ ಪ್ರಯೋಗ ಆಗಿರ್ಬೋದು, ಆದ್ರೆ ನಾವು ಅಂಜನವನ್ನ ನೋಡ್ಬೇಕು, ಯಾವ ತರ ದಾರಿ ಮಾಡಿ ಕೊಡ್ತೀರ ಅಂತಾನು ಕೇಳ್ತಾರೆ. ಅದಕ್ಕೋಸ್ಕರ ನೀವು ಅಂಜನವನ್ನ ತಯಾರಿಸಿದ ನಂತರ ನಿಮ್ಮ ಮೇಲೆ ದಿಗ್ಬಂಧನ ಮಂತ್ರವನ್ನ ಪ್ರಯೋಗ ಮಾಡ್ಕೋಬೇಕು. ಎಲ್ಲಿ ತನಕ 21 ದಿನಗಳ ಕಾಲ ದಿಗ್ಬಂಧನ ಮಂತ್ರವನ್ನ ಪ್ರಯೋಗ ಮಾಡಿಕೊಂಡು 3 ಬಾವಿಯ ನೀರನ್ನ ತಂದು ಅದರಿಂದ ಸ್ನಾನವನ್ನ ಮಾಡ್ಕೋಬೇಕು ವೀಕ್ಷಕರೇ. ಆ ನೀರಿನ ಸ್ನಾನದಿಂದಲೇ ನಿಮ್ಮ ಮಾಟ ಮಂತ್ರದ ಪ್ರಯೋಗಗಳು ಸ್ಟೆಪ್ ಬೈ ಸ್ಟೆಪ್ ರಿಮೂವ್ ಆಗ್ತಾ ಹೋಗುತ್ತೆ. ಅದಾದ ಬಳಿಕ
ನಾನು ಕೊಡುವಂಥ ಮಂತ್ರವನ್ನು ಪ್ರತಿ ದಿವಸ 21 ಬಾರಿ ಪಠಣ ಮಾಡುತ್ತಾ ಬರಬೇಕು. ಅದಾದ ನಂತರವೇ ಈ ಅಂಜನಕ್ಕೆ ಮಂತ್ರವನ್ನು ಹಾಕಿದರೆ ಇದು ಸಿದ್ಧಿ ಆಗುತ್ತೆ, ಇಲ್ಲ ಅಂದರೆ ಸಿದ್ಧಿ ಆಗಲ್ಲ ವೀಕ್ಷಕರೇ. ತುಂಬ ಜನ ನನ್ನ ಮೇಲೆ ಯಾವುದೇ ರೀತಿಯಾದ ಪ್ರಯೋಗವಿಲ್ಲ ಗುರುಗಳೇ, ಆದರೂ ಅಂಜನ ನೋಡಿದರೆ ಕಾಣಿಸ್ತಾ ಇಲ್ಲ, ಅದಕ್ಕೇನು ಮಾಡಬೇಕು, ಈ ಅಂಜನವನ್ನು ಯಾವ ಥರ ಉಪಯೋಗ ಮಾಡಬೇಕು, ಎಲೆಗೆ ಹಾಕಿ ನೋಡಬೇಕು ಅಥವಾ ಕೈಗೆ ಹಾಕಿ ನೋಡಬೇಕು, ಇಲ್ಲ ಅದೇ ಡಬ್ಬಿಯಲ್ಲಿ ನೋಡಬೇಕು ಅಥವಾ ಬೆಳಕಲ್ಲಿ ನೋಡಬೇಕು, ಕತ್ಲೆಯಲ್ಲಿ ನೋಡಬೇಕು, ತುಂಬ ಪ್ರಶ್ನೆಗಳಿರುತ್ತೆ ನಿಮ್ಮ ಹತ್ರ. ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ ನೋಡಿ. ಇದನ್ನು ಎಲೆಗೆ ಹಾಕಿ ನೋಡಿದ್ರೆ ಅಥವಾ ಕೈಗೆ ಹಾಕಿ ನೋಡಿದ್ರೆ ಅಂಜನ ಜಲ್ದಿ ಮುಗಿದೋಗುತ್ತೆ. ಮತ್ತೆ ನಿಮಗೆ ತಯಾರು ಮಾಡ್ಬೇಕಂದ್ರೆ ಮತ್ತೆ ಗ್ರಹಣ ಕಾಲನೇ ಬೇಕು. ಅಂಥ ಸಂದರ್ಭದಲ್ಲಿ ಒಂದು ವಸ್ತು ಸಿಗುತ್ತೆ, ಒಂದು ವಸ್ತು ಸಿಗಲ್ಲ. ಆ ಮೂಮೆಂಟ್ನಲ್ಲಿ ನೀವು ಅಂಜನ ತಯಾರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳೋದೇನು, ಇದೇ ಡಬ್ಬಿಗೆ ಮಂತ್ರವನ್ನು ಪಠಣ ಮಾಡಿ ಜಪ ಮಾಡಿ ನಂತರ ಇದೇ ಒಂದು ಡಬ್ಬಿಯಲ್ಲೇ ನೀವು ಯಾವ ವಿಚಾರವನ್ನು ನೋಡ್ತಾ ಇದ್ದೀರೋ ಅನ್ನೋದನ್ನು ನೋಡಿದರೆ ಸಂಪೂರ್ಣವಾಗಿ ಕಾಣಿಸುತ್ತೆ ವೀಕ್ಷಕರೇ. ಇದಷ್ಟೇ ಅಲ್ಲ, ಇದನ್ನು ಬೆಳಕಿನಲ್ಲಿ ನೋಡಬಾರ್ದು, ಅರ್ಥ ಮಾಡ್ಕೊಳ್ಳಿ. ಬೆಳಕಿನಲ್ಲಿ ನೋಡಿದ್ರೆ ಅಂಜನದಲ್ಲಿ ಏನೂ ಕ್ಲಿಯರಾಗಿ ಕಾಣಿಸೋದಿಲ್ಲ. ಬೆಳಕಿನಲ್ಲಿ ನೋಡೋದಾದ್ರೆ ಕಾಣಿಸೋದಿಲ್ಲ. ಮತ್ತು ಕತ್ಲಲ್ಲೇ ನೋಡ್ತೀನಿ ಅಂದ್ರೂ ಕತ್ಲಲ್ಲಿ ಕೂಡ ಇದು ಅಂಜನ ಕಾಣೋದಿಲ್ಲ. ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಧ್ಯದ ಏನು ಸಮಯ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಮಾತ್ರ ಈ ಒಂದು ಅಂಜನವನ್ನು ನೀವು ದೃಷ್ಟಿ ಇಟ್ಟು ನೋಡ್ಬೇಕಾಗತ್ತೆ. ಹಾಗಾದ್ರೆ ಅವಾಗ ಬೆಳಕಿರುತ್ತೆ ಗುರುಗಳೇ, ಯಾವ ಥರ ನೋಡ್ಬೇಕಂತಾನು ನೀವು ಕೇಳ್ಬೋದು. ಒಂದು ಕಂಬಳಿಯನ್ನು ನಿಮ್ಮ ಮೈ ಮೇಲೆ ಹಾಕಿಕೊಂಡು ಕತ್ತಲೆಯನ್ನು ಮಾಡಿ ನೀವು ನೋಡಬೇಕು ವೀಕ್ಷಕರೇ. ಮಧ್ಯಾಹ್ನ 12 ಗಂಟೆ ಸಮಯ, ಸಾಯಂಕಾಲ 6 ಗಂಟೆಯ ಮಧ್ಯದ ಸಮಯದಲ್ಲಿ ಅಂಜನವನ್ನು ನೋಡಿದರೆ ನೀವು ಯಾವ ಒಂದು ವಿಚಾರವನ್ನು ನೋಡ್ತಾ ಇದ್ದೀರೋ ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮೂವಿಯನ್ನು ನೋಡ್ತಿರೋ ನೀವು ಮೂವಿ ಥರನೇ ಕಾಣಿಸುತ್ತೆ ವೀಕ್ಷಕರೇ. ಯಾರಿಗಾದರೂ ಅಂಜನವನ್ನು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ಅದಷ್ಟೇ ಅಲ್ಲ, ಇದರ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳಿದ್ದಾವೆ. ನನ್ನ ಸಂಪರ್ಕಿಸಿ. ಕಳೆದೋಗಿರುವಂಥ ವಸ್ತು ಆಗ್ಬೋದು, ಭೂಮಿಯಲ್ಲಿರುವಂಥ ನಿಧಿಗಳಾಗ್ಬೋದು, ಅಥವಾ ಯಾವುದಾದ್ರೂ ವ್ಯಕ್ತಿ ನಿಮಗೆ ಒಂದು ಚಿತ್ರಹಿಂಸೆ ಮಾಡ್ತಾ ಇರ್ಬೋದು, ದೂರದಣೆ ಮಾಟ ಮಂತ್ರದ ಪ್ರಯೋಗವನ್ನು ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಪೂರ್ವಜರು ಯಾವುದೋ ಒಂದು ವಸ್ತುವನ್ನು ಎಲ್ಲೋ ಬಚ್ಚಿಟ್ಟಿರ್ತಾರೆ, ಗೊತ್ತಿರಲ್ಲ. ಅದನ್ನು ಯಾವ ಥರ ಹುಡ್ಕೊಳ್ಳೋದು, ಯಾವ ಥರ ನೋಡ್ಬೋದು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ ವೀಕ್ಷಕರೇ ಈ ಅಂಜನದಿಂದ. ಈ ಅಂಜನವನ್ನು ನೀವು ಹಣೆ ಮೇಲೆ ಧರಿಸಿದ್ರು ಸಹ ನಿಮ್ಮನ್ನು ನೋಡುವಂಥ ವ್ಯಕ್ತಿ ನಿಮ್ಮ ಬಳಿಗೆ ಆಟೋಮೆಟಿಕ್ ಆಗಿ ವಶೀಕರಣ ಅಂತಾರೆ, ಅದಕ್ಕೆ ವಶೀಕರಣ ಆಗೋದ್ರಲ್ಲಿ 2 ಮಾತಿಲ್ಲ ವೀಕ್ಷಕರ. ಅಷ್ಟೊಂದು ಸುಲಭದ ರೀತಿಯಲ್ಲಿ ಆ ವ್ಯಕ್ತಿ ವಶೀಕರಣ ಆಗ್ತಾನೆ. ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕಂದ್ರೂ ಈ ಅಂಜನ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ಯಾವುದಾದ್ರೂ ಒಂದು ಪ್ರಶ್ನೆಗಳಿದ್ರೂ ಸಹ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಅದ್ರ ಬಗ್ಗೆ ಮಾಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.